ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ಎಚ್ ಡಿ ದೇವೇಗೌಡರ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಆ ಹೇಳಿಕೆ ಯಾವುದು ಅಂತ ಹೇಳಿದ್ರೆ, ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಇರೋದಿಲ್ಲ, ಏಕಾಂಗಿಯಾಗಿ ಜೆಡಿಎಸ್ ಸ್ಪರ್ಧೆ ಮಾಡುತ್ತೆ ಅನ್ನುವ ಹೇಳಿಕೆ. ಈ ಹೇಳಿಕೆ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈ ಮಾತು ಎಷ್ಟು ಸತ್ಯ? ಒಂದ್ ವೇಳೆ ರಾಜೀನಾಮೆ ಕೊಟ್ರೆ ಯಾವ ರೀತಿಯ ಲೆಕ್ಕಾಚಾರ? ಈ ಎಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ ನೋಡಿ, ಎಚ್ ಡಿ ದೇವೇಗೌಡರು ಒಂದು ಹೇಳಿಕೆಯನ್ನ ಕೊಟ್ಟರು. ಅದಾದ ಬಳಿಕ ನಾನಾ ರೀತಿಯ ಲೆಕ್ಕಾಚಾರ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ. ಈ ಹಿಂದೆ ಮಾತನಾಡಿದಂತಹ ಸಂದರ್ಭದಲ್ಲಿ ಜೆಡಿಎಸ್ಗೆ ಏನು, ಬಿಜೆಪಿಗೆ ಏನು, ಕಾಂಗ್ರೆಸ್ಗೆ ಪ್ಲಸ್ ಏನು ಮೈನಸ್ ಏನು ಅಂತ ಮಾತನಾಡ್ತಾ ಇದ್ವಿ. ಬಟ್ ಈಗ ಜೆಡಿಎಸ್ನ ಕತೆ ವಿಚಾರಕ್ಕೆ ಬರೋದಾದ್ರೆ, ಸಾಕಷ್ಟು ದಿನಗಳಿಂದ ಕುಮಾರಸ್ವಾಮಿ ಅವರು ತಮ್ಮ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನುವಂತ ಮಾತು ಆಗಾಗ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾನೆ ಇತ್ತು. ಈಗ ಆ ಮಾತಿಗೆ ಮತ್ತಷ್ಟು ಪುಷ್ಟಿ ಕೊಡುವ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಆ ಬೆಳವಣಿಗೆ ಏನಾದರೂ ಕಾರ್ಯಕರ್ತರಿಂದ ಆಗಿದ್ಯಾ ಅಥವಾ ಸೆಕೆಂಡ್ ಲೈನ್ ಲೀಡರ್ಸ್ ಇಂದ ಆಗಿದ್ಯಾ ಅಂತ ಹೇಳಿದ್ರೆ ಅಲ್ಲ. ಜೆಡಿಎಸ್ನ ಫೇಸ್ ವೋಟ್ ಪುಲ್ಲರ್ ಎಚ್ ಡಿ ದೇವೇಗೌಡ್ರೆ ಆ ರೀತಿಯಾಗಿ ಹಿಂಟ್ ಕೊಟ್ಬಿಟ್ರಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಎಚ್ ಡಿ ದೇವೇಗೌಡರ ಒಂದು ಹೇಳಿಕೆ, ಆ ಹೇಳಿಕೆ ಏನು, ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ನಾವು ಮೈತ್ರಿಯನ್ನ ಮಾಡ್ಕೊಳ್ಳೋದಿಲ್ಲ, ಕಾರಣ ಸ್ಪಷ್ಟ, ನಮ್ಮ ಪಕ್ಷ ಸಂಘಟನೆ ಅಂದ್ರೆ ಜೆಡಿಎಸ್ ಪಕ್ಷದ ಸಂಘಟನೆ ನಮಗೆ ಮುಖ್ಯ ಅಂತ ಹೇಳಿಕೆಯನ್ನ ಕೊಟ್ಬಿಟ್ರು. ಸೊ ಎಚ್ ಡಿ ದೇವೇಗೌಡರ ಮನಸ್ಸಲ್ಲಿರುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಜೆ ಡಿ ಎಸ್ ಗಟ್ಟಿಯಾಗಿ ರಾಜ್ಯದಲ್ಲಿ ಉಳಿಬೇಕು. ರಾಜ್ಯದಲ್ಲಿ ಜೆ ಡಿ ಎಸ್ ಉಳಿಬೇಕು ಅಂತ ಹೇಳಿದ್ರೆ ಪಕ್ಷ ಸಂಘಟನೆ ಮುಖ್ಯ. ಪಕ್ಷ ಸಂಘಟನೆ ಮುಖ್ಯ ಅಂತ ಹೇಳಿದ್ರೆ ಸಾರಥಿ ಯಾರು, ಸಾರಥಿ ಯಾರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಆಗ ಇಡೀ ಜೆ ಡಿ ಎಸ್ ಪಾಳೆಯ ನೋಡ್ತಾ ಇರುವಂಥದ್ದು ಎಚ್ ಡಿ ಕುಮಾರಸ್ವಾಮಿಯವರ ಕಡೆ. ಯಾಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಅಂತ ಹೇಳಿದ್ರೆ, ಹೌದು ನಿಜ, ಹಳೆ ಮೈಸೂರು ಭಾಗ ಅಂತ ಹೇಳಿದ್ರೆ ಜೆಡಿಎಸ್ನ ಭದ್ರಕೋಟೆ, ದೇವೇಗೌಡರ ಭದ್ರಕೋಟೆ. ದೇವೇಗೌಡರು ಕೂಡ ಮಾಸ್ ಲೀಡರ್. ಬಟ್ ದೇವೇಗೌಡರ ಆರೋಗ್ಯದ ದೃಷ್ಟಿಯಿಂದ, ವಯಸ್ಸಿನ ದೃಷ್ಟಿಯಿಂದ ತುಂಬಾ ಈಸಿಯಾಗಿ ಅಥವಾ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪಕ್ಷ ಸಂಘಟನೆ ಕೂಡ ಅಸಾಧ್ಯವಾಗ್ತಾ ಇದೆ. ಬಟ್ ನಿಖಿಲ್ ಕುಮಾರಸ್ವಾಮಿ ಇದಾರಲ್ಲ ಅಂತ ಹೇಳಿದ್ರೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅನುಭವದ ಕೊರತೆ ಎದ್ದೆದ್ದು ಕಾಣಿಸ್ತಾ ಇದೆ. ಮೂರು ಚುನಾವಣೆಯಲ್ಲಿ ಸೋತಿದ್ದು, ಅದಾದ ನಂತರ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಹಮ್ಮಿಕೊಂಡ್ರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ವರ್ಚಸ್ಸೇನು ಬೆಳಗ್ತಾ ಇಲ್ಲ, ಬೆಳೀತಾ ಇಲ್ಲ. ಇದೇ ಕಾರಣಕ್ಕಾಗಿ ಇಡೀ ಜೆ ಡಿ ಎಸ್ ನೋಡ್ತಾ ಇರೋದು ಕುಮಾರಸ್ವಾಮಿ. ಬಟ್ ಕುಮಾರಸ್ವಾಮಿ ಅವರು ಈಗ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಅವರದ್ದೇ ಆದಂಥ ಸಚಿವಾಲಯ ಇದೆ, ಅವರದ್ದೇ ಆದಂಥ ಕೆಲಸ ಇದೆ. ಇದೆಲ್ಲವನ್ನೂ ಬಿಟ್ಟು ಪಕ್ಷಕ್ಕಾಗಿ ಬರ್ತಾರಾ ಅಂತ ಹೇಳಿದ್ರೆ ಬರಬೇಕು ಅಂತ ಹೇಳಿ ಜೆ ಡಿ ಎಸ್ ಕೇಳ್ತಾ ಇದೆ. ಕುಮಾರಸ್ವಾಮಿ ಅವರು ಓಕೆ ಅಂತಾರಾ ಅನ್ನುವಂಥ ಪ್ರಶ್ನೆ ಇದೆ. ಯಾಕೆ ಅಂತ ಹೇಳಿದ್ರೆ, ಕುಮಾರಸ್ವಾಮಿಯವರು ಬಿಜೆಪಿ ಜೊತೆ ಸೇರೋದಕ್ಕೂ ಕೂಡ ಒಂದು ರೀಸನ್ ಇತ್ತು. 2023 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಟ್ಲೀಸ್ಟ್ ಕಿಂಗ್ ಮೇಕರ್ ಆಗುತ್ತೆ ಅನ್ನುವಂತಹ ಅಂದಾಜು, ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ನಿರೀಕ್ಷೆ ಇತ್ತು. ಬಟ್ ಅದೆಲ್ಲವೂ ಕೂಡ ಆಗಲಿಲ್ಲ. ಕೇವಲ 18ಕ್ಕೆ ಸೀಮಿತವಾಯಿತು. ಕೇವಲ 18 ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಗೆದ್ದದ್ದು. ಎಲ್ಲೋ ಒಂದ್ ಕಡೆ ಜೆ ಡಿ ಎಸ್ ಕಳೆದೇ ಹೋಗ್ಬಿಡುತ್ತೆ, ಅಸ್ತಿತ್ವವನ್ನ ಕಳೆದುಕೊಳ್ಬಿಡುತ್ತೆ ಅನ್ನುವಂಥ ಭಯ ಇಡೀ ಜೆ ಡಿ ಎಸ್ ಪಾಳೆಯದಲ್ಲಿ ಕಾಡ್ತಾ ಇತ್ತು. ಅದೇ ಭಯ ಕುಮಾರಸ್ವಾಮಿ ಅವ್ರಿಗೂ ಇತ್ತು. ಅದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಜೆ ಡಿ ಎಸ್ ಅನ್ನ ಮುಗಿಸ್ಲೇಬೇಕು ಅನ್ನುವಂಥ ಪ್ರಯತ್ನಗಳು ಕೂಡ ನಡೀತು. ಆಗ ಮಾಸ್ಟರ್ ಪ್ಲಾನ್ ಮಾಡಿದಂಥ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಸೇರಿಕೊಂಡು ಜೆ ಡಿ ಎಸ್ ಪಕ್ಷದ ಅಸ್ತಿತ್ವವನ್ನ ಉಳಿಸ್ಕೊಂಡಿದ್ದಾರೆ ಕೇಂದ್ರದಲ್ಲಿ ಸಚಿವರಾಗಿ. ಈಗ ಆ ಪ್ಲಾನ್ ಅನ್ನ ಮುರಿದು ಅಥವಾ ಆ ಸೂತ್ರವನ್ನ ಮುರಿದು ಜೆ ಡಿ ಎಸ್ನ ಪಕ್ಷ ಸಂಘಟನೆಗೆ ಅಂತ ಹೇಳಿ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಬಂದಾಗ ಕುಮಾರಸ್ವಾಮಿ ಅವರು ಕೂಡ ಆ ಒಲವನ್ನ ಅಥವಾ ಆ ಮನಸ್ಸನ್ನ ಮಾಡುವಂತಹ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಕೇಂದ್ರ ಸಚಿವರು, ಕ್ಯಾಬಿನೆಟ್ ಮಿನಿಸ್ಟ್ರಿ ಕುಮಾರಸ್ವಾಮಿಯವರು ಅಂತ ಹೇಳಿದ್ರೂ ಕೂಡ ಕುಮಾರಸ್ವಾಮಿಯವರು ಯಾರದ್ದೋ ಹಂಗಿನಲ್ಲಿ ಅಥವಾ ಯಾರದ್ದೋ ಕೆಳಗಡೆ ಕೆಲಸ ಮಾಡುವಂತಹ ವ್ಯಕ್ತಿತ್ವ, ಛಾತಿ ಅಲ್ಲ. ಕುಮಾರಸ್ವಾಮಿಯವರು ಕೇಂದ್ರ ಸಚಿವರಾಗಿದ್ದರೂ ಕೂಡ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾ ಫ್ರೀಯಾಗಿ ಕೆಲಸ ಮಾಡ್ತಾ ಇಲ್ಲ. ಒಂದು ರೀತಿಯಾಗಿ ಉಸಿರು ಕಟ್ಟುವಂತಹ ಪರಿಸ್ಥಿತಿ ಅಲ್ಲಿದೆ. ಫ್ರೀಯಾಗಿ ಕೆಲಸ ಮಾಡ್ತಾ ಇಲ್ಲ. ಇದನ್ನು ಪ್ರತಿ ಬಾರಿ ಅವ್ರು ಹೇಳ್ಕೊತಾ ಇದ್ದಾರೆ.
ಸೊ ಈ ಕಾರಣಕ್ಕಾಗಿ ಅಂದರೆ ಅಲ್ಲಿ ಕೆಲಸ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಒಂದು ಮಿನಿಸ್ಟ್ರಿ ಇದ್ರೂ ಕೂಡ. ಇದ್ರ ಜೊತೆಗೆ ಇವರು ದೆಹಲಿಯಲ್ಲಿ ಇರೋ ಕಾರಣಕ್ಕಾಗಿ ರಾಜ್ಯದಲ್ಲಿ ಪಕ್ಷ ಸಂಘಟನೆಯೂ ಕೂಡ ಕುಂಠಿತವಾಗ್ತಾ ಇದೆ. ಸೊ ಈಗ ಈ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ರೆ ರಾಜ್ಯಕ್ಕೆ ಬಂದ್ರೆ ಇಲ್ಲಿ ಪಕ್ಷ ಸಂಘಟನೆ ಮಾಡ್ಬೋದಲ್ವಾ? ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲಿ ಏನಾದರೂ ಪಕ್ಷ ಸಂಘಟನೆ ಮಾಡಿ ಪಕ್ಷ ಚೇತರಿಕೆ ಕಂಡ್ರೆ ನೆಕ್ಸ್ಟ್ ವಿಧಾನಸಭಾ ಚುನಾವಣೆಯಲ್ಲಿ ಕಿಂಗ್ ಮೇಕರ್ ಆದ್ರೆ ಸಿಎಂ ಆಗುವಂತ ಚಾನ್ಸಸ್ ಇದೆಯಲ್ವಾ? ಇದನ್ನ ಯಾಕೆ ಮಾಡಬಾರದು ಅನ್ನುವಂಥ ಮನಸ್ಸು, ಆಲೋಚನೆ ಜೆಡಿಎಸ್ ಪಾಳೆಯ ಜೊತೆಗೆ ಕುಮಾರಸ್ವಾಮಿಯಲ್ಲಿ ಕೂಡ ಇದೆಯಂತೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಇದು ನಿಜವಾಗ್ಲೂ ಕೂಡ ಸಾಧ್ಯ ಆಗುತ್ತಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.